ಮಾನವ ಸಮುದಾಯಕ್ಕೆ ಅಲ್ಲಾಹು ಕೊಟ್ಟಂತ ಮಾನವ ಸಮುದಾಯ ಇವತ್ತು ಮಾನವನ ರೂಪದಲ್ಲಿ ಕಾಣದೆ ಇನ್ನೊಂದು ರೂಪವನ್ನು ಕಾಣುವಂತಹ ವ್ಯವಸ್ಥೆ ಈ ಮಾನವ ಜನಾಂಗದಲ್ಲಿ ತಲೆದೋರಿದಾಗ ಈ ಮಾನವ ಸಮುದಾಯದಲ್ಲಿ ನಾವು ಅವನು ಹಿಂದೂ, ಮುಸಲ್ಮಾನ, ಕ್ರೈಸ್ತ, ಇನ್ನಿತರ ಮತಸ್ಥರೆಂಬ ಭೇದ ಭಾವಗಳನ್ನು ಕಾಣಿಕೊಳ್ಳುವಂತಹ ವ್ಯವಸ್ಥೆ ಇಂದು ಈ ಸಮಾಜದಲ್ಲಿ ಹುಟ್ಟಿಕೊಂಡಾಗ ನಮಗೆ ಗೊತ್ತಿದೆ. ಇವತ್ತಿನ 50 ವರ್ಷಗಳ ಹಿಂದೆ ನಾವು ನಮ್ಮ ಅಜ್ಜಂದಿರ ಮಕ್ಕಳು ಅವರೆಲ್ಲ ಇನ್ನಿತರ ಎಲ್ಲಾ ಮತಸ್ಥರು ಯಾವ ರೀತಿಯಲ್ಲಿ ಮಸೀದಿಯಲ್ಲಾಗಲಿ, ದೇವಸ್ಥಾನದಲ್ಲಾಗಲಿ, ಚರ್ಚಿನಲ್ಲಾಗಲಿ, ಇನ್ನಿತರ ಮತ ಇದರ ವಿಚಾರದಲ್ಲಿ ಅವರು ಯಾವ ರೀತಿಯಲ್ಲಿ ನಡ್ಕೊಂಡು ಇದ್ರು ಎಂಬುದನ್ನು ನೆನೆಸಿಕೊಳ್ಳುವಾಗ ವೇದಿಕೆಯಲ್ಲಿ ಕುಳಿತುಕೊಂಡಿರುವಂತಹ ಎಲ್ಲ ನನ್ನ ಆತ್ಮೀಯ ಉಲಮಾ ಶಿರೋಮಣಿಗಳು, ಉಮರಗಳು, ಇವರ ಬಗ್ಗೆ ನಾನು ಹೇಳುತ್ತಿದ್ದರೆ ಇದನ್ನೆಲ್ಲ ಸೇರಿಸಿಕೊಂಡು ನಾವು ಸೌಹಾರ್ದ ಸಂಬಂಧವನ್ನು ಮಾಡುತ್ತಾ ಇದ್ದೇವೆ. ಅದಕ್ಕೆ ಪೂರಕವಾಗಿ ಇವರೆಲ್ಲ ಸೇರಿದ್ದರಿಂದ ನಾನು ಆ ಹೆಸರುಗಳನ್ನು ಮೊದಲು ನಾನು ತೆಗೆದುಕೊಂಡೆ. ಇವರು ಬಂದಾಗ ಮಾತ್ರ ಸೌಹಾರ್ದ ಎಂಬ ಹೆಸರಿಗೆ ನಿಜವಾದ ಅರ್ಥ ಬರುವುದು ಕೇವಲ ಮುಸಲ್ಮಾನರೇ ಇದ್ದು ಅಥವಾ ಕೇವಲ ಹಿಂದೂ ಮತಸ್ಥರೇ ಇದ್ದು ಕೇವಲ ಕ್ರಿಶ್ಚಿಯನ್ ಮತಸ್ಥರೇ ಇದ್ರೆ ಸೌಹಾರ್ದ ಆಗುವುದು. ಇವರೆಲ್ಲ ನಾವು ಒಟ್ಟಿಗೆ ಸೇರಿದಾಗ, ಒಂದೇ ಮಜಲಿಸಿನಲ್ಲಿ ಸೇರಿದಾಗ ಕೂರಾ ತಂಗಲ್ರವರ ಈ ದುವಾ ಆಶೀರ್ವಾದ ಇದೆಲ್ಲ ಸಿಕ್ಕುವಾಗ ಈ ಸೌಹಾರ್ದಕ್ಕೆ ನಿಜವಾದ ನೆಲೆಬೆಲೆ ಒದಗುತ್ತದೆ ಹೊರತು ಕೇವಲ ಒಂದು ವರ್ಗಗಳಿಂದ ಈ ಸೌಹಾರ್ದೆಯನ್ನು ಮಾಡಲಿಕ್ಕೆ ಆಗುವುದಿಲ್ಲ. ವಿಚಾರ ಅದೇನೇ ಇರಲಿ, ನಾನು ಹೆಚ್ಚಿಗೆ ಹೇಳಲಿಕ್ಕೆ ಹೋಗುವುದಿಲ್ಲ. ತಂಗಲ್ರವರ ಇಷ್ಟು ಒಂದು ಬಿಡುವಿಲ್ಲದ ಕಾರ್ಯಕ್ರಮ ಇದ್ರೂ ಈ ಸಮಯಕ್ಕೆ ನಾನು ಬರ್ತೇನೆ ಎಂಬುದನ್ನು ಹೇಳಿಕೊಂಡು ಎಷ್ಟೋ ದೂರದಿಂದ ತಂಗಲ್ರವರ ಆ ಮನಸ್ಸು ಏನು ಮಿಡಿಯುತ್ತಿದೆ ಎಂಬುದನ್ನು ನಮಗೆ ಈಗ ಅರ್ಥ ಮಾಡ್ಲಿಕ್ಕೆ ಆಗ್ತದೆ. ಅವರೆಲ್ಲ ಕಾರ್ಯಕ್ರಮ ಹೆಚ್ಚಾಗಿ ಇರುವುದು ಮಸೀದಿ ಉದ್ಘಾಟನೆ ಇರಬಹುದು, ಇನ್ನಿತರ ಉದ್ಘಾಟನೆ ಅಥವಾ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಹೆಚ್ಚು ಭಾಗವಹಿಸಲಿಕ್ಕೆ ತವಕಪಡುತ್ತಿರುವಂತಹ ಆಲಿಮ ಸಮುದಾಯ ಇವತ್ತು ಮಾನವ ಸಮುದಾಯಕ್ಕೆ ಏನೇನು ನನ್ನಿಂದ ಆಗಬೇಕು, ಮಾನವ ಸಮುದಾಯದೊಂದಿಗೆ ನನ್ನ ಕಾರ್ಯಕ್ರಮ ಏನು, ನನ್ನ ಈ ಸಮಯಗಳನ್ನು ಹೇಗೆ ಕಳೆದುಕೊಳ್ಳಬೇಕೆಂಬ ಕೂಡ ತಂಗಲ್ರವರ ಆ ಚಿಂತನೆ ಇವತ್ತು ಈ ದೇಶದಲ್ಲೇ, ಈ ರಾಜ್ಯದಲ್ಲೇ, ಈ ಗ್ರಾಮದಲ್ಲೇ ಇವತ್ತು ಮೊಳಗಿದಾಗ ಅಂತ ಆಲಿಮ ವರ್ಗದವರು, ಅಂತ ಸ್ವಾಮಿ ವರ್ಗದವರು, ಅಂತ ಕ್ರಿಶ್ಚಿಯನ್ ಸಮುದಾಯದ ಫಾದರ್ ವರ್ಗಗಳು ಇದನ್ನು ಶುರು ಮಾಡಿದಾಗ ಇವತ್ತು ಆಗಿರುವಂತಹ ಈ ದೊಡ್ಡ ದುರಂತ ನಿಮಗೆ ಗೊತ್ತಿದೆ. ಈ ದೇಶದಲ್ಲಿ, ಈ ರಾಜ್ಯದಲ್ಲಿ, ಈ ನಮ್ಮ ಪರಿಸರದಲ್ಲಿ ಏನು ಪ್ರಶ್ನೆಗಳು ನಡೀತಾ ಇದೆ. ನಾನು ತುಂಬಾ ಬೇಜಾರಲ್ಲಿದ್ದೇನೆ. ನಾನು ನಿಮ್ಮಲ್ಲಿ ಹೇಳುದಿದ್ರೆ ನಾನೊಂದು 25 ವರ್ಷ ಪ್ರಶಾಂತಕ ಇವರಿಗೆ, ನಮ್ಮ ವೆಂಕಪ್ಪ ಕಾಜಿ ಅವರಿಗೆ ಒಬ್ಬ ಮಗನಂತೆ ನನ್ನನ್ನು ಕಾಣ್ತಾ ಇದ್ದಾರೆ. ಅವರ ಪ್ರಶಾಂತ ಕಾಜಿ ಅವರು ಬೇರೆಲ್ಲ, ನಾನು ಬೇರೆಲ್ಲ. ಅವರಿಗೆ ನಾವು ಕಾಣುತ್ತಿರುವಂತಹ ಕೆಲವು ವಿಚಾರಗಳಲ್ಲಿ ನಾವೆಲ್ಲ ಇವರು ವೆಂಕಪ್ಪ ಕಾಜಿ ಇರ್ಬೋದು, ಅಲ್ಲಿಂದ ರಘುರಾಮ ಕಾಜಿ ಇರ್ಬೋದು, ಅಥವಾ ಮಂಜನಾಡ್ಯ ಪಟೇಲ್ ಇವರೆಲ್ಲ ನಮ್ಮೊಟ್ಟಿಗೆ ಸೇರಿಕೊಂಡು ನಾವು ಒಂದು ಸಂದರ್ಭ ಬಂದಾಗ ಪಕ್ಕನೆ ಸೇರಿಕೊಳ್ತೇವೆ. ಯಾಕಂತ ಹೇಳಿದ್ರೆ ಇವರ ತಂದೆಯವರು, ನಮ್ಮ ತಂದೆಯವರೆಲ್ಲ ಅಷ್ಟು ಆತ್ಮೀಯರಲ್ಲಿದ್ದರು. ಆಗ ಯಾವುದೇ ಒಂದು ಸಂದರ್ಭ ಬಂದಾಗ, ಯಾರೋ ಒಂದು ತಪ್ಪು ಗ್ರಹಿಕೆಗೆ ಇಳಿದಾಗ ಯಾವುದೇ ಧರ್ಮಗಳು ಅದಕ್ಕೆ ಅಡ್ಡ ಬರಬಾರದು. ಇದು ಧರ್ಮದಿಂದ ಉಂಟಾದ ವಿಚಾರವಲ್ಲ, ಅವರವರ ವೈಯಕ್ತಿಕವಾದ ವಿಚಾರದಿಂದ ಈ ಧರ್ಮವನ್ನು ಎಳ್ಕೊಳ್ತಾರೆ ಎಂಬ ವಿಚಾರವನ್ನು ಮನಗಂಡಾಗ ಅದು ಸೌಹಾರ್ದತೆಯ ನೆಲೆಯಲ್ಲಿ ಅದು ಮುಗಿದು ಹೋಗುತ್ತದೆ. ನಮಗೆಲ್ಲ ಗೊತ್ತಿದೆ ಈ ಪರಿಸರದಲ್ಲಿ ಆಗುತ್ತಿರುವಂತಹ ವಿಚಾರ, ಈ ರಾಜ್ಯದಲ್ಲಿ ಆಗುತ್ತಿರುವಂತಹ ವಿಚಾರ, ಈ ದೇಶದಲ್ಲಿ ಆಗುತ್ತಿರುವಂತಹ ವಿಚಾರ. ಮರೆಯೋಣ. ನಾವೆಲ್ಲ ಅಲ್ಲಾಹ್ವಿನೊಂದಿಗೆ 680 ಕೋಟಿ ಜನತೆ ಇವತ್ತು ಈ ಲೋಕದ ಇನ್ನೊಂದು ಲೋಕಕ್ಕೆ ಹೋಗಲಿಕ್ಕಿದೆ ಎಂಬುದನ್ನು ತಿಳಿದುಕೊಂಡಂತಹ ಈ ಜನತೆ, ಧರ್ಮ ಬೇರೆ ಬೇರೆ ಇರಬಹುದು, ಆಚರಣೆ ಬೇರೆ ಬೇರೆ ಇರಬಹುದು, ಆದರೆ ಆ ದೇವರ ಬಗ್ಗೆ ಯಾವ ಧರ್ಮವು ಒಬ್ಬನಲ್ಲದೆ 2 ಜನ ದೇವರು ಎಂಬುದನ್ನು ಹೇಳಲಿಲ್ಲ. ಆಚರಣೆಗೆ ತಕ್ಕಂತೆ ಅವರು ಈಗ ಹಿಂದೂ ಧರ್ಮದಲ್ಲಿ ಬಹಳಷ್ಟು ಆಚರಣೆಗಳಿರ್ಬೋದು, ಮುಸಲ್ಮಾನ್ ಧರ್ಮದಲ್ಲಿ ಬೇರೆ ಬೇರೆ ಆಚರಣೆಗಳಿರ್ಬೋದು, ನೇರ್ಚೆ ಇರ್ಬೋದು, ಮತ್ತೊಂದಿರ್ಬೋದು, ಕುತುಬೆತ್ತಿರ್ಬೋದು, ಮತ್ತೊಂದಿರ್ಬೋದು, ಆ ರೀತಿಯ ವಿಚಾರಗಳು ಅವ್ರು ಮಾಡ್ತಾ ಇರ್ತಾರೆ. ಆದರೆ ಅಲ್ಲಾಹ್ವಿನೊಂದಿಗೆ ಮುಟ್ಟುವಾಗ ಎಲ್ಲವೂ ಒಂದೇ ಅಂತ ಹೇಳುವಂತಹ ಈ ಸಮುದಾಯ, ಈ ಮನುಷ್ಯ ಸಮುದಾಯ, ಲಕದ ಗಳಕದಲ್ಲಿ ಇನ್ಸಾನಫಿ ಅಹ್ಸನಿ ತಕ್ವೀನ್, ನಾವು ಒಳ್ಳೆಯ ಮನುಷ್ಯ ಜನಾಂಗದಲ್ಲಿ ಒಳ್ಳೆಯವರನ್ನಾಗಿ ಅಲ್ಲಾಹ್ ಹುಟ್ಟಿಸಿದ. ಒಳ್ಳೆಯವರು ಹೇಗೆ, ಒಳ್ಳೆಯವರು ಯಾರು, ಒಳ್ಳೆಯವರು ಏನು ಎಂಬುದನ್ನು ತಿಳ್ಕೊಳ್ಳದೆ ಈ ಸೌಹಾರ್ದದ ಉದ್ದೇಶ ಆಗಿರ್ತದೆ. ಅಹ್ಸನ್ ತಕ್ವೀನ್ ಹೇಗೆ ಆಗಬೇಕು,
ಏನಾಗಬೇಕು? ಅಹ್ಸನ್ ತಕ್ವೀನ್. ನಾನು ಇನ್ಸಾನನ್ನು ನಾನು ಈ ಲೋಕಕ್ಕೆ ಹುಟ್ಟಿಸಿದೆ, ಅಹ್ಸನ್ ತಕ್ವೀನ್ ಆಗಿ ಹುಟ್ಟಿಸಿದೆ, ಒಳ್ಳೆ ಉತ್ತಮನನ್ನಾಗಿ ಹುಟ್ಟಿಸಿದೆ. ಮಲಕಿಗಳಿಂದಲೂ ಶ್ರೇಷ್ಠದಲ್ಲಿ ಈ ಮಾನವ ಜನ್ಮವನ್ನು ಈ ಲೋಕಕ್ಕೆ ಅಲ್ಲಾಹ್ ಹುಟ್ಟಿಸಿದ್ದರೆ ಈ ಮಾನವನ ಚಿಂತನೆ ಯಾವ ರೀತಿ ಇರಬಹುದು? ಇದು ಮಾತ್ರ ನಮ್ಮ ಚಿಂತನೆ ಆಗಬೇಕು. ಆ ಚಿಂತನೆಯ ಫಲವೇ ಉತ್ತಮನಾಗಲಿಕ್ಕೆ ಪ್ರಯತ್ನ ಮಾಡಬೇಕು. ಉತ್ತಮರು ಯಾರು? ಉತ್ತಮರು ಯಾರು ಅಂತ ಕೇಳುವಾಗ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮಾನವನನ್ನಾಗಿ ಇಲ್ಲಿ ತಿಳಿಸಿದರು ಅಲ್ಲಾಹು. ಆ ಉತ್ತಮ ಮಾನವ ನಮ್ಮ ಪಾಲಿಗೆ ಮುಸಲ್ಮಾನ ಜನಾಂಗಕ್ಕೆ ಉತ್ತಮ ಮಾನವ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಕಾಣಬಹುದು. ಅವರ ಆದರ್ಶತೆಯನ್ನು, ಅವರ ಹದೀಸುಗಳಲ್ಲಿ ಏನೇನು ಹೇಳಿದೆ ಅದನ್ನು ಪಾಲಿಸಿಕೊಳ್ಳುವುದು, ತಲಾಂತರ ಅವರ ತಾಬೀನ ಇಂತಹ ಸಯ್ಯದ್ ಸಾದಾತುಗಳ ಅವರ ಜೀವನ ಶೈಲಿ, ಅವರ ನಡೆನುಡಿ, ಅವರ ಆಚಾರ ವಿಚಾರ, ದಿನನಿತ್ಯದ ವ್ಯವಸ್ಥೆ, ಇದನ್ನು ನಾವು ನಮ್ಮ ಮೈಗೂಡಿಸಿಕೊಂಡಾಗ ಸಯ್ಯದ್ ಸಾದಾತುಗಳಲ್ಲಿ ನಾವು ಅವರು ಏನು ಮಾಡ್ತಾ ಇದ್ದಾರೆ, ಅವರು ಏನು ಹೇಳಿಕೊಡ್ತಾ ಇದ್ದಾರೆ ಅದನ್ನು ಮೈಗೂಡಿಸಿಕೊಂಡಾಗ, ಅದೇ ರೀತಿಯಲ್ಲಿ ಇನ್ನೊಂದು ಧರ್ಮ, ಅದು ಕೃಷ್ಣ ಇರಬಹುದು, ರಾಮ ಇರಬಹುದು, ಅಥವಾ ಇನ್ನಿತರ ಯಾವುದೇ ಹೆಸರನ್ನು ಇಟ್ಟುಕೊಂಡವರು ಆರಾಧಿಸುತ್ತಿರಬಹುದು, ಆ ಒಳ್ಳೆಯ ಶ್ರೇಷ್ಠ ವ್ಯಕ್ತಿಗಳ ಆ ಜೀವನ ಶೈಲಿಯನ್ನು ಆ ಹಿಂದೂ ಧರ್ಮದವರು ತೆಗೆದುಕೊಂಡಾಗ, ಅದೇ ರೀತಿಯಲ್ಲಿ ಯೇಸುವಿನ ಆ ನಿಜ ಜೀವನದ ಸ್ಥಿತಿಯನ್ನು ಆ ಕ್ರಿಶ್ಚಿಯನ್ ಧರ್ಮ ತೆಗೆದುಕೊಂಡಾಗ ನಾವು ಈ ಸಮುದಾಯದಲ್ಲಿ ಅಹ್ಸನ್ ತಕ್ವೀನಿಗಳಾಗುತ್ತೇವೆ, ಉತ್ತಮ ಮಾನವರಾಗ್ತೇವೆ, ಉತ್ತಮ ಮಾನವನಾಗಿ ಜೀವಿಸಲಿಕ್ಕೆ ಸಾಧ್ಯ ಆಗ್ತದೆ. ನನ್ನ ಆತ್ಮೀಯ ಸಹೋದರರೇ, ಇವತ್ತು ಉತ್ತಮನಾಗಬೇಕಾದ್ರೆ ಏನಾಗಬೇಕು? ಇನ್ನೂ ಒಂದು ವಿಚಾರವನ್ನು ನಾನು ನಿಮ್ಮಲ್ಲಿ ಮುಂದೆ ಹೇಳಲಿಕ್ಕೆ ತಯಾರಾಗಿದ್ದೇನೆ. ಆತ್ಮೀಯ ಇಸ್ಲಾಂ ಸಹೋದರರೇ, ನಿಮಗೆ ಪ್ರಾರ್ಥನಾ ಕಾಲದಲ್ಲಿ ಎದ್ದು ಆ ಮಸೀದಿಯಲ್ಲಿ ಬಾಂಗ್ ಮೊಳಗುವಾಗ ಆ ಬಾಂಗ್ ಕೇಳುವಷ್ಟು ದೂರದಲ್ಲಿ ನೀವು ಇದ್ದಿದ್ರೆ ನಿಮ್ಮಿಂದ ಸಾಧ್ಯ ಆಗುವುದಾದರೆ ಮಸೀದಿಗೆ ಹೋಗಿ ಆ ಗುರುಗಳ ಮಧ್ಯೆ ನಿಂತುಕೊಂಡು ನಿಮಗೆ ನಮಾಜ್ ಆಗಲಿಕ್ಕೆ ಸಾಧ್ಯ ಆಗುವುದಿದ್ದರೆ ನಿಮಗೆ ಈ ಲೋಕದಲ್ಲಿ ಸೌಹಾರ್ದತೆಯನ್ನು ಕಾಣಲಿಕ್ಕೆ ಆಗ್ತದೆ. ಹೊರತು ನಾನು ಕೇವಲ ಬಾಯಿಯಲ್ಲಿ ಹೇಳಿಕೊಂಡಿದ್ರೆ ಇದರಿಂದ ಸೌಹಾರ್ದತೆಯನ್ನು ಯಾರು ಕಾಣಲಿಕ್ಕೆ ಸಾಧ್ಯ ಆಗುವುದಿಲ್ಲ. ನನ್ನ ಆತ್ಮೀಯ ಹಿಂದೂ ಬಾಂಧವರೇ, ಪ್ರಾರ್ಥನಾ ಕಾಲದಲ್ಲಿ ಎದ್ದು ನಿನ್ನಿಂದ ಸಾಧ್ಯ ಆಗುವುದಾದರೆ ದೇವಸ್ಥಾನದಲ್ಲಿ ಕೊಳದಲ್ಲಿ ಹೋಗಿ ನಿಂತು ಅಲ್ಲಿ ದೇವರ ಪೂಜೆ ಮಾಡಿಕೊಂಡು ಬಂದು ಅಲ್ಲಿಂದ ಸೌಹಾರ್ದವನ್ನು ನೀನು ಶುರು ಮಾಡಿದಾಗ ಮಾತ್ರ ನಿನ್ನ ಹಿಂದುತ್ವವನ್ನು ನೀನು ಕಾಣಿಸಿಕೊಂಡಾಗ್ತದೆ. ಹೊರತು ಹಿಂದೂ ಅಂತ ಹೇಳಿದ ತಕ್ಷಣ ನೀನು ನಿಜವಾದ ಮಾನವನಾಗಲಿಕ್ಕೆ ಹೋಗುವುದಿಲ್ಲ. ಅದೇ ರೀತಿ ಚರ್ಚಿನಲ್ಲಿ ಆ ಗಂಟೆ ಮೊಳಗುವಾಗ ನನ್ನ ಕ್ರಿಶ್ಚಿಯನ್ ಸಮುದಾಯದ ಸಹೋದರ, ನಿನ್ನಿಂದ ಸಾಧ್ಯ ಆಗುವುದಿಲ್ಲ, ಅಲ್ಲಿ ಹೋಗು, ದೇವರಿಂದ ಅಲ್ಲಿಂದ ಸ್ಟಾರ್ಟ್ ಮಾಡು, ಅಲ್ಲಾಹ್ವಿನಿಂದ ಕೇಳು, ಅಲ್ಲಿಂದ ಸೌಹಾರ್ದತೆಯನ್ನು ನೀನು ನಡೆಸಿಕೊಂಡಾಗ ಮಾತ್ರ ಈ ಸೌಹಾರ್ದತೆಗೆ ನಿಜವಾದ ಅರ್ಥ ಬಂದಿದೆ. ಹೊರತು ಇಲ್ಲದಿದ್ದರೆ ಈ ಸೌಹಾರ್ದತೆಗೆ ಅರ್ಥ ಬರುವುದಿಲ್ಲ. ಅವರವರ ಧರ್ಮದಲ್ಲಿ ಮುಖ್ಯವಾದಂತಹ ವಿಚಾರಗಳನ್ನು ಮಾಡಿಕೊಂಡಾಗ ಮಾತ್ರ ನಮ್ಮ ಸೌಹಾರ್ದತೆಯನ್ನು ಕಾಪಾಡಿಕೊಂಡು ಬರಲಿಕ್ಕೆ ಸಾಧ್ಯ ಆಗ್ತದೆ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ತಂಗಳವರ ಅತಿ ಪ್ರಾಮುಖ್ಯ ಸಮಯವನ್ನು ನಾನು ಹಾಳು ಮಾಡದೆ ನಾನು ಒಂದೇ ಒಂದು ವಿಚಾರಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಕುಂಠಿತಗೊಳಿಸಿದ್ದೇನೆ. ವೇದಿಕೆಯಲ್ಲಿದೆ ಎಲ್ಲಾ ಗಣ್ಯರೊಂದಿಗೆ ನಾನು ಹೇಳ್ತಾ, ಇವತ್ತು ನಾವು ಮಸೀದಿಯಲ್ಲಿ ಸೇರಿಕೊಂಡಿದ್ದೆ, ಮೊಹಿದ್ದೀನ್ ಜುಮಾ ಮಸೀದಿ ಪಾಣೆಲ. ಇದೊಂದು ಬಹಳ ಕುಗ್ರಾಮವಾದ ಜಾಗ ಆಗಿದ್ರು ನೀವು ಇಲ್ಲಿರುವ ಯುವಕರು ಬಹಳ ಕಷ್ಟಪಡ್ತಾ ಇದ್ದೀರಿ, ಜಮಾತಿನೊಂದಿಗೆ ಬಹಳ ಸಂಬಂಧ ಇಟ್ಟುಕೊಂಡಿದ್ದೀರಿ. ಬಹಳ ಜಮಾತಿನ ಸಂಬಂಧ ಇಟ್ಟುಕೊಂಡಾಗ ಮೊನ್ನೆ ತಾನೇ ನಿಮಗೆ ಗೊತ್ತಿದೆ, ನಾವು ಮಂಗಳೂರಿನ ಪುರಭವನದಲ್ಲಿ ಎಲ್ಲಾ ಮಸೀದಿಗಳ ಕೆಲವು ಅಧ್ಯಕ್ಷ ಪದಾಧಿಕಾರಿಗಳನ್ನು ಕರೆದು ನಾವು ಹಿತವಚನಗಳನ್ನು ನಾವು ಹೇಳಿದ್ದೇವೆ. ನಿಮಗೆ ಆಗುವಂತಹ ವಿಚಾರಗಳಲ್ಲಿ ನಾವು ಕೂರಾತಂಗಡವರ ನೇತೃತ್ವ, ಅದು ಕೂರಾತಂಗಡವರ ರಾಜ್ಯದಲ್ಲಿ ಅದನ್ನು ಸ್ಟಾರ್ಟ್ ಮಾಡಿಕೊಂಡು ಅದು ಡಿಸ್ಟಿಕ್ಕಿಗೆ, ವಲಯಕ್ಕೆ, ಹೀಗೆ ಪ್ರತಿಯೊಂದು ಶಾಖೆ ಆಗಬೇಕೆಂಬ ಅವರ ಆಶೀರ್ವಾದವನ್ನು ಪಡೆದುಕೊಂಡು ನಾವು ಮಾಡಿದ್ದೇವೆ. ಇದು ಯಾವುದಕ್ಕೆ? ಕೇವಲ ನಮ್ಮ ಸಮುದಾಯವನ್ನು ಮಾತ್ರ ಅಭಿವೃದ್ಧಿಪಡಿಸಲಿಕ್ಕೆ ಅಲ್ಲ, ಸಮಾಜಕ್ಕೂ ಇದರ ಅಭಿವೃದ್ಧಿ ಆಗಬೇಕು ಎಂಬ ಉದ್ದೇಶವನ್ನು ಇಟ್ಟುಕೊಂಡು ತಂಗಳರವರ ಆ ಚಿಂತನೆ ಆಗಿತ್ತು. ಆದ್ದರಿಂದ ಮೊಹಿದ್ದೀನ್ ಜುಮಾ ಮಸೀದಿಯ ಪಾಣೆಲ ಇದರ ವತಿಯಿಂದ ನಡೆಯುತ್ತಿರುವಂತಹ ಈ ಪರಿಸರದಲ್ಲಿರುವ ನಿಮಗೆಲ್ಲರಿಗೂ ನನ್ನ ಹಿತವಚನ ಇಷ್ಟೇ, ನೀವು ನಿಮ್ಮಲ್ಲಿ ಗೌರವವಾಗಿ ನಿಮಗೆ ಎಲ್ಲಾ ದಿವಸಗಳಲ್ಲಿ 5 ಸಲ ನಿಮಗೆ ಇಮಾಮಾಗಿ ನಿಂತುಕೊಳ್ಳುವಂತ ಈ ಇಮಾಮನ್ನು ಬಹಳಷ್ಟು ಗೌರವಿಸಲಿಕ್ಕೆ ನೀವು ಪ್ರಯತ್ನ ಪಡಿ. ಆ ಇಮಾಮರಿಗೆ ನೀವು ಗೌರವ ಕೊಟ್ಟು ಅವರು ನಿಮ್ಮನ್ನು ಅಲ್ಲಾಹ್ವಿನೊಂದಿಗೆ 5 ಸಲ ದೇವರಲ್ಲಿ ಬೇಡಿಕೊಳ್ಳುವಂತ ಒಬ್ಬ ವ್ಯಕ್ತಿಯಾಗಿರ್ತಾರೆ. ಅವರನ್ನು ನಿಜವಾದ ಪ್ರೀತಿ
ವಿಶ್ವಾಸಗಳನ್ನು ನೀವು ಕಂಡಾಗ ಈ ಮಸೀದಿಯಲ್ಲಿ ನೀವು ಮಾಡುತ್ತಿರುವಂತಹ ಎಲ್ಲ ನಮಾಜಿಗೂ ಅಲ್ಲಾಹು ನಿಜವಾದ ಅವಕಾಶ ಕೊಡ್ತಾರೆ. ಆದ್ದರಿಂದ ಮೊದಲು ನಾವು ನಮ್ಮ ನಾಯಕ, ಇಲ್ಲಿಯ ನಾಯಕ ಖತೀಬರಾಗಿರಬೇಕು. ಅದೇ ರೀತಿಯಲ್ಲಿ ಇಲ್ಲಿಯ ನಾಯಕರು ಇಲ್ಲಿಯ ಉಮರ ನಾಯಕರಾಗಿರ್ಬೇಕು. ಪ್ರೆಸಿಡೆಂಟ್ ಇರ್ಬೋದು, ಸೆಕ್ರೆಟರಿ ಇರ್ಬೋದು, ಇನ್ನೊಂದು. ಇದು ಮಸೀದಿಯಿಂದ ಈ ರೀತಿಯಲ್ಲಿ ಹೋದಾಗ ಮಸೀದಿ ಒಂದು ಬೆಳವಣಿಗೆ ಬೇರೆ ಒಂದು ರೂಪದಲ್ಲಿ ಆಗ್ತದೆ. ನಿಮಗೆಲ್ಲ ಸೌಹಾರ್ದತೆ, ನಿಮ್ಮ ಆ ಚಿಂತನೆ, ಸೌಹಾರ್ದದ ಚಿಂತನೆಗಳು ಇಲ್ಲಿ ಅಡಕವಾಗಿರ್ತದೆ. ಆದ್ದರಿಂದ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗುವುದಿಲ್ಲ. ನನಗೆ ಉದ್ಘಾಟನಾ ವ್ಯವಸ್ಥೆಯನ್ನು ಕೊಟ್ಟಿರುವುದರಿಂದ ನಾನು ಈ ಒಂದೇ ವಾಕ್ಯದಲ್ಲಿ ಉದ್ಘಾಟನೆಯನ್ನು ಮಾಡುತ್ತಾ ನನ್ನ ಉದ್ಘಾಟನಾ ಭಾಷಣವನ್ನು ನಿಲ್ಲಿಸ್ತೇನೆ. ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್ ಎಂಬ ನಾಮ ಫಲಕದೊಂದಿಗೆ ಅಲ್ಲಾಹು ನಮ್ಮೆಲ್ಲರನ್ನು ಈ ಅಪರಗಳಲ್ಲಿ ವಿಜಯಶಾಲಿಯಾಗಿ ನಾವು ಇನ್ನೊಂದು ಲೋಕದಲ್ಲಿ, ಈ ಲೋಕದಲ್ಲೇ ಒಳ್ಳೆಯವರಾಗಬೇಕು, ಇನ್ನೊಂದು ಲೋಕದಲ್ಲಿ ಅತಿ ಒಳ್ಳೆಯವರಾಗಿ ಕಾಣುವಂತ ಆ ಸ್ವರ್ಗವನ್ನು ಕಂಡುಕೊಳ್ಳುವಂತ ವ್ಯಕ್ತಿ ಮಾನವ ಸಮುದಾಯಕ್ಕೆ ಲಭಿಸಲಿ ಎಂಬುದನ್ನು ತಿಳಿಸುತ್ತಾ ನನ್ನ ಮಾತುಗಳನ್ನು ಜೈ ಹಿಂದ್, ಜೈ ಕರ್ನಾಟಕ, ಜೈ ತುಳುನಾಡು. ಓರ್ವ ಹಿರಿಯ ಸಮಾಜ ಸೇವಕರಾದ ತಾವು ಇಂದಿನ ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದು ಸಂದರ್ಭಯೋಚಿತವಾಗಿ ಮಾತನಾಡಿ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದಿರಿ. ತಮಗಿದು ವಂದನೆಗಳು.